ಮಧ್ಯಾಹ್ನ ಮಸ್ತಾಗಿ ಊಟ ಎಲ್ಲ ಆದಮೇಲೆ ಸಾಯಂಕಾಲ ಟೀ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಬಟ್ ಇವತ್ತು ಟೀ ಬದಲಾಗಿ ಕಾಫಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ತಂಗಿಗೆ ಕಾಫಿ ಕುಡಿಬೇಕಂತ ಅನಿಸ್ತದೆ 2-3 ದಿನದಿಂದ. ಸೊ ಕಾಫಿನೇ ಮಾಡು ಅಂತ ಹೇಳಿದ್ಲು. ಸೊ ಹಾಗೆ ಅವಳ ಜೊತೆ ನಮಗೂ ಎಲ್ಲರಿಗೂ ಕಾಫಿನೇ ಮಾಡಿದ್ರು ಆಯಿತು ಅಂತ ಮಾಡಿದೆ. ಇನ್ನು ಡೆಲಿವರಿ ಆದಮೇಲೆ ಎಷ್ಟೊಂದು ಜನ ಕಾಫಿ ಜಾಸ್ತಿ ದೊಡ್ಡ ದೊಡ್ಡ ಗ್ಲಾಸಲ್ಲೆಲ್ಲ ಕುಡಿತಾ ಇರ್ತಾರೆ. ಅದು ಬಾಡಿ ಹೀಟಾಗಿರಬೇಕು ಅಂತ ಎಲ್ಲ. ಸೊ ಬಟ್ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಡಾಕ್ಟರ್ಸ್ ಎಲ್ಲ ಕೇಳಿದ್ರು ಎಲ್ಲ ರಿಸರ್ಚ್ ಎಲ್ಲ ಮಾಡಿದ್ರೆ ನೀವು ಲಿಮಿಟಲ್ಲಿ ಕುಡಿಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಕೆಫಿನ್ ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಫೀಡಿಂಗೆಲ್ಲ ಪಾಪಗೆ ಮಾಡಿ ಆಮೇಲೆ ಕಾಫಿ ಕುಡಿದ್ರೆ ಮತ್ತೆ ನಮಗೆ 2 ಅವರ್ಸ್ವರೆಗೂ ಗ್ಯಾಪ್ ಇರುತ್ತಲ್ಲ. ಸೊ ನಡೆಯುತ್ತೆ ಅಂತ ಆ ಥರನೂ ಹೇಳ್ತಾರೆ. ಸೊ ನಾನು ನಂಬೋದು ಒಂದೇ ಹೇಗೆ ಬರುತ್ತೆ ಹಂಗೆ. ಯಾಕಂದರೆ ನಮ್ಮ ಬಾಡಿ ಹೇಗಿರಬೇಕು ಅಂತ ನಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಯಾವ್ದು ಅಡ್ಜಸ್ಟ್ ಆಗುತ್ತೆ ಯಾವುದಿಲ್ಲ ಅಂತ. ಸೊ ಇನ್ನು ಬಾಲ್ಕನಿಯಿಂದ ನಿಂತ್ಕೊಂಡು ಈ ಥರ ಪಿಕಾಕ್ ನೋಡೋದೇ ಎಷ್ಟು ಚಂದ. ಒಂದೊಂದು ಸರಿ ಫುಲ್ ಹತ್ರನೇ ಬಂದುಬಿಟ್ಟಿರುತ್ತೆ. ನೋಡೋಕ್ಕೇ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಇನ್ನು ಪಾಪು ಚೆನ್ನಾಗಿ ನಿದ್ದೆ ಮಾಡ್ತಾ ಇತ್ತು. ಸಾಯಂಕಾಲಕ್ಕೆ ಅಮ್ಮ ನಾಳೆ ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ಇಡ್ಲಿ ಹಾಕೋಣ ಅಂತ ಸೊ ನೆನೆಸಿದ್ದು. ಸೊ ಎಲ್ಲ ಮಿಕ್ಸಿಗೆಲ್ಲ ಹಾಕ್ತಾ ಇದ್ರು. ಸಣ್ಣ ಬಂಡೆಯಲ್ಲಿ ಸಣ್ಣದು ಬಾಂಡ್ಲೆ ಎಲ್ಲಿ ಸಿಕ್ತು? ಇನ್ನೂ ಒಂದು ಪುಟಾಣಿ ಬಾಣಲಿ ಸಿಕ್ಬಿಟ್ಟಿದೆ. ಯಾವಾಗಿಂದು ಅಮ್ಮದೆಲ್ಲ ಐಟಮ್ಸ್ ಎಲ್ಲ ಅವಾಗೆಲ್ಲ ಯೂಸ್ ಮಾಡಿರೋದೆಲ್ಲ ಕಟ್ಟಿಟ್ಬಿಟ್ಟಿದ್ದಾರೆ ಮೇಲೆ. ಇನ್ನೂ ನೋಡ್ತಾ ಇದ್ರೆ ಇನ್ನೂ ಬೇರೆ ಬೇರೆ ಕ್ಯೂಟಾಗೆಲ್ಲ ಎಷ್ಟು ಒಂದಿದ್ದಾವೆ ಪಾತ್ರೆಗಳು. ಬಟ್ ಆಲ್ಮೋಸ್ಟ್ ಎಲ್ಲ ಕಟ್ಟಿಟ್ಬಿಟ್ಟಿದ್ದಾರೆ. ಇನ್ನು ಬಾಣಲಿ ತೊಗೊಂಬಂದು ಸಣ್ಣ ಬಾಣಲಿ ಅಂತ ಇದ್ರು. ಏನಾದರೂ ದೊಡ್ಡದು ಸಣ್ಣದು ಈ ಥರ ನೋಡ್ಬಿಟ್ರೆ ಸಣ್ಣದಿರೋದೆಲ್ಲ ಪಾಪು ಅಂತಾಳೆ, ದೊಡ್ಡದಿರೋದೆಲ್ಲ ಇವಳು ಅಂತೆ. ಆ ಥರನೇ ಥಿಂಕ್ ಮಾಡೋದು ಎಲ್ಲದಕ್ಕೂ. ಇನ್ನು ಸಾಯಂಕಾಲಕ್ಕೆ ಅಂತ ಸಿರಿಗೆ ಕಾಯಿಸ್ಕೋಬೇಕಲ್ಲ. ಸೊ ಹಾಗಾಗಿ ಬಿಸಿ ಎಲ್ಲ ಕಾಯಿಸ್ತಾ ಇದ್ವಿ. ಒಂದಷ್ಟು ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಮತ್ತು ನೈಟ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ವಿ. ಚಪಾತಿ ಮಾಡಿದ್ರೆ ಇವಾಗ ಏನಾಗಿ ಚಪಾತಿ ಜೊತೆ ತುಪ್ಪ ಎಲ್ಲ ಸವರ್ಬಿಟ್ಟು ಅದಕ್ಕೆ ಇದು ಬೆಲ್ಲ ಬರುತ್ತಲ್ಲ, ಬೆಲ್ಲ ಇಷ್ಟಪಡ್ತಿದ್ದಾಳೆ. ಒಂದು ಸ್ವಲ್ಪ ದಿನ ಅಂದರೆ ಚಪಾತಿ ಮಾಡಿದ್ರೆ ಸಾಕು ಅದೇ ಬೇಕು ಅಂತ. ಏನೇ ಪಲ್ಯ ಆದರೂ ತಿಂತಾನೆ ಇಲ್ಲ ಇವಾಗ, ಹಂಗೆ ಆಗ್ಬಿಟ್ಟಿದ್ದಾಳೆ. ಸೊ ಆದಷ್ಟು ಬೇಗ ಚೇಂಜ್ ಮಾಡಿಸ್ಬೇಕು ಅದನ್ನು. ಹಾಗೆ ಅಮ್ಮ ಮಾಡೋದು ಈ ಒಂದು ಗ್ರೀನ್ ಕಲರ್ ಚಟ್ನಿ ಬರುತ್ತಲ್ಲ, ಅದು ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಮ್ಮ ರೆಸಿಪಿ ಏನಾದರೂ ಮಾಡ್ತಾಯಿದ್ರೆ ಶೇರ್ ಮಾಡ್ತೀನಿ. ನನಗೂ ಗೊತ್ತಿಲ್ಲ ಯಾವ ಥರ ಮಾಡ್ತಾರೆ ಅಂತ, ಬಟ್ ನನಗಂತೂ ಫೇವ್ರೇಟ್ ಆಗಿದೆ. ಇನ್ನು ಬ್ಯಾಟರ್ ಕೂಡ ಎಲ್ಲ ರೆಡಿ ಆಯಿತು. ಅಷ್ಟೊತ್ತಿಗೆ ನಮ್ಮ ತಮ್ಮ ಕೂಡ ಆಫೀಸಿಂದ ಬಂದ. ಹಾಗೆ ಬರಬೇಕಾದ್ರೆ ಗ್ಲೆನ್ಸಿಂದ ಕಪ್ ಕೇಕ್ಸ್ ಎಲ್ಲ ತೊಗೊಂಬಂದಿದ್ದು. ತುಂಬ ದಿನ ಆಗಿತ್ತು. ನನಗಂತೂ ಫೇವ್ರೇಟ್, ಎಲ್ಲರಿಗೂ ಫೇವ್ರೇಟ್ ಇದೆ. ಅಷ್ಟು ಟೇಸ್ಟಿಯಾಗಿ ಪುಟಾಣಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಯಾವಾಗಲೂ ಮಂಜು ಆಫೀಸಿಂದ ಬರಬೇಕಾದ್ರೆ ಏನಾದರೂ ತೊಗೊಂಬರ್ತಿರ್ತಾರೆ ಸ್ನ್ಯಾಕ್ಸ್ ಅಲ್ವಾ. ಸೊ ಕಾಲ್ ಮಾಡಿ ಕೇಳಿದ್ಲು ಏನಾದರೂ ತೊಗೊಂಬ ಅಂತ. ಹಾಗೆ ಏನಾದರೂ ಬಂದರೆ ಫಸ್ಟ್ ಅವಳು ತಿನ್ನೋದ್ರ ಬದಲು ಸಿರಿಗೆ ಹಂಗೆ ಸುತ್ತಮುತ್ತ ಇರೋರಿಗೆ ಹೋಗಿ ಫಸ್ಟ್ ಕೊಟ್ಟು ಆಮೇಲೆ ತಿನ್ನೋದು. ಫುಲ್ ಖುಷಿಯಾದಾಗ ಅವಳಂತೂ ಏನು ಮಾತಾಡ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ಬಿಡ್ತಾಳೆ. ಸೊ ಈ ಥರ ಇತ್ತು ಇವತ್ತಿನ ವೀಡಿಯೋ. ಫುಲ್ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನೋಡಬೇಕು ಅಂದರೆ ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.